ಸ್ನೇಹಿತರೆ, ರೆಡ್ ಬಸ್ಸಲ್ಲಿ ಬ್ಯಾಂಗ್ಳೂರ್ ಟು ನಾಸಿಕ್ ಬುಕ್ ಮಾಡ್ಕೊಳ್ಳಿ. ನಿಮಗೆ 1200 ರೂಪಾಯಿ ಆಗುತ್ತೆ ಒಂದು ಸೀಟು. ಅಂದರೆ ವೀಕ್ ಡೇಸು ವೀಕೆಂಡ್ಸು ರೇಟ್ ಚೇಂಜ್ ಆಗ್ತಾ ಇರುತ್ತೆ, ಒಂದು 100 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ನಾನು ಮೆಜೆಸ್ಟಿಕ್ ಬೋರ್ಡಿಂಗ್ ಹಾಕ್ಕೊಂಡು ಇದ್ದೀನಿ. ಬಸ್ ಆಲ್ರೆಡಿ ಬಂದಿದೆ, ಬನ್ನಿ ಹೋಗೋಣ. ಎ ಸಿ ಬಸ್ ಹೆಂಗಿದೆ ಏನು ಅಂತೆಲ್ಲ ಒಳಗಡೆ ತೋರಿಸ್ಕೊಡ್ತೀನಿ ನಿಮಗೆ, ಹೆಂಗಿರುತ್ತೆ ಏನು ಬಸ್ಸು ಏನು ಅಂತ. ಬನ್ನಿ ಒಳಗಡೆ ಹೋಗೋಣ. ಸ್ನೇಹಿತರೆ, ಇದು ಬಂದು ನಾನು ತೊಗೊಂಡಿರೋದು ಬಂದುಬಿಟ್ಟು ಸಿಂಗಲ್ ಸೀಟು. ನೀವು ಬೇಕಾದರೆ ಡಬಲ್ ಸೀಟು ತೊಗೊಬೋದು. ಅದು ನೋಡಿಸ್ತೀನಿ ಸ್ನೇಹಿತರೆ ಹೆಂಗಿದೆ ಏನು ಡಬಲ್ ಸೀಟು ಅಂತ. ಸ್ನೇಹಿತರೆ, ಇದು ಬಂದು ಡಬಲ್ ಸೀಟು. ಇಬ್ಬರು ಬಂದರೆ ಇದು ಬುಕ್ ಮಾಡ್ಕೊಬೋದು. ನಾನು ಒಬ್ಬರಿರೋದ್ರಿಂದ ನಾನು ಒಂದು ಸೀಟ್ ಮಾತ್ರ ಬುಕ್ ಮಾಡ್ಕೊಂಡಿದ್ದೀನಿ. ನಂದು ನೋಡಿ ಸಿಂಗಲ್ ಸೀಟು ಹೆಂಗಿದೆ ನೋಡಿ ಸ್ನೇಹಿತರೆ. ಸಿಂಗಲ್ ಸೀಟ್ ನೀವು ಬುಕ್ ಮಾಡ್ಕೊಂಡ್ರೆ ಹಿಂಗಿರ್ತದೆ. ಟೋಟ್ಲು ಬಸ್ ಸ್ನೇಹಿತರೆ, ಬಸ್ ಮಾತ್ರ ಚೆನ್ನಾಗಿದೆ. ಎ ಸಿ ಬಸ್ ಅಂದರೆ ನಿಮ್ಗೆ ಬೆಸ್ಟು. ಅಷ್ಟು ದೂರ ಜರ್ನಿ ಮಾಡಬೇಕಂದ್ರೆ 20 hours ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಟ್ರಾವೆಲರ್ ಯಶ್. ಈಗ ನಾಸಿಕ್ಗೆ ಹೊರಟಿದ್ದೀನಿ. 1000 ಕಿಲೋಮೀಟ್ರ್ ಜರ್ನಿ ಈ ಬಸ್ಸಲ್ಲಿ ಮಾಡಬೇಕು. ಇವಾಗ ಬಸ್ ಸಿಕ್ಕಿದ್ದು ಆಲ್ರೆಡಿ, ಟೈಮ್ ಇದ್ದಿಲ್ಲ ವಿಡಿಯೋ ಹಿಡಿಯೋಕ್ಕೆ, ಅದಕ್ಕೆ ಇವಾಗ ಹಿಡಿತಾ ಇದ್ದೀನಿ. ಬನ್ನಿ ನೋಡೋಣ ಹೆಂಗಿರುತ್ತೆ ಈ ಜರ್ನಿ 1000 ಕಿಲೋಮೀಟ್ರ್ ಈ ಬಸ್ಸಲ್ಲಿ. ಇವಾಗ ಟೈಮ್ 2 ಗಂಟೆ, ನಾಳೆ ರೀಚ್ ಆಗೋವರೆಗೂ 10 ಗಂಟೆ ಆಗುತ್ತೆ ಅಲ್ಲಿ. ಬನ್ನಿ ಹೋಗೋಣ, ನೋಡೋಣ ಹೆಂಗಿರುತ್ತೆ ಈ ಜರ್ನಿ ಅಂತ ನೋಡಿ. ಸ್ನೇಹಿತರೆ, ನೀವು ಬಂದುಬಿಟ್ಟು ಲಾಸ್ಟ್ ಪಾಯಿಂಟಲ್ಲಿ ಇಳ್ಕೊಬೇಕು, ಸಾತ್ಪುರ್ ಅಂತ. ಇಲ್ಲಿಂದ ಬರೀ 20 ಕಿಲೋಮೀಟ್ರ್ ತ್ರಿಂಬಕೇಶ್ವರ ದೇವಸ್ಥಾನ. ಇಲ್ಲಿಂದ ನಿಮಗೆ ಬಸ್ಸು ಸಿಗುತ್ತೆ, ಶೇರ್ ಟ್ಯಾಕ್ಸಿನೂ ಸಿಗುತ್ತೆ. 40 ರೂಪಾಯಿ ಇಲ್ಲಿಂದ ತೊಗೊತಾರೆ ಸ್ನೇಹಿತರೆ. ನಿಮಗೆ ಬಸ್ಸಾಗಲಿ ಶೇರ್ ಟ್ಯಾಕ್ಸಿ ಸಿಕ್ಕಿದ್ರೆ ಶೇರ್ ಟ್ಯಾಕ್ಸಿ ಹೋಗಿ, ಇಲ್ಲ ಬಸ್ಸಲ್ಲಿ ಹೋಗ್ಬೋದು. ನಾನಂತೂ ಶೇರ್ ಟ್ಯಾಕ್ಸಿ ಸಿಕ್ತು ನನಗೆ. ಸ್ನೇಹಿತರೆ, ಶ್ರೀ ಗಜಾನಂದ್ ಸಂಸ್ಥಾನ ಆಶ್ರಮಲ್ಲಿ ಬಂದಿದ್ದೀನಿ. ಇಲ್ಲಿ ನಿಮಗೆ 340 ರೂಪೀಸ್ ರೂಮ್ ಅಷ್ಟೇ. ನೀವು ಫ್ಯಾಮಿಲಿ ಬಂದರೆ ಖಂಡಿತ ಇಲ್ಲಿ ಸ್ಟೇ ಆಗಿ. ಇಲ್ಲಿ ಅಕ್ಕಪಕ್ಕ ಎಲ್ಲ 1500 ರೂಪೀಸ್ ಹೇಳ್ತದೆ ರೂಮು. ಈ ಆಶ್ರಮಲ್ಲಿ ತುಂಬ ಚೀಪ್ ಸ್ನೇಹಿತರೆ. ಆದರೆ ಇಲ್ಲಿಂದ 800 ಮೀಟರ್ಸ್ ದೇವಸ್ಥಾನ ನಡ್ಕೊಂಡು ಹೋಗ್ಬೇಕು, ಇಲ್ಲಾಂದರೆ ಆಟೋಲ್ಲಿ ಹೋಗ್ರಿ ನೀವು. ಅದೇ ರೂಮ್ ಮಾತ್ರ ಸಕ್ಕತ್ತಾಗಿದೆ ಸ್ನೇಹಿತರೆ. ನೋಡಿ ರೂಮ್ ಹೆಂಗಿದೆ ಅಂತ. ರೂಮ್ ಮಾತ್ರ ತುಂಬ ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ರೂಮ್ ನೀಟಾಗಿ ಚೆನ್ನಾಗಿದೆ. ಆಚೆ ತೋರಿಸ್ತೀನಿ ನಿಂಗೆ ಆಶ್ರಮ ಎಲ್ಲ ಹೆಂಗಿದೆ ಏನು, ದೇವಸ್ಥಾನ ಹೆಂಗಿದೆ ಏನು ಅಂತ. ಬನ್ನಿ ನೋಡೋಣ. ಅದು ಮುಗಿಸ್ಕೊಂಡು ಹೋಗಿ ದರ್ಶನ ಮಾಡೋಣ. ಜ್ಯೋತಿರ್ಲಿಂಗ 2ನೇ ಜ್ಯೋತಿರ್ಲಿಂಗ ನಾನು ಕಂಪ್ಲೀಟ್ ಆಗುತ್ತೆ ಇದರಿಂದ. ನೀವು ಯಾವ ಜ್ಯೋತಿರ್ಲಿಂಗ ಹೋಗ್ಬೇಕು ಅಂದ್ಕೊಂಡಿದ್ದೀರೋ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಗೆ ಯೂಸ್ ಆಗುತ್ತೆ. ಹೆಂಗೆ ಹೋಗಬೇಕು ಜ್ಯೋತಿರ್ಲಿಂಗಗಳು, ಹೆಂಗೆ ಕಂಪ್ಲೀಟ್ ಮಾಡಬೇಕು ಅಂತ. ಸರಿ ಸ್ನೇಹಿತರೆ. ಸ್ನೇಹಿತರೆ, ಅಲ್ಲಿಂದ 800 ಮೀಟ್ರ್ ನಡ್ಕೊಂಬಂದರೆ ನಿಮಗೆ ತ್ರಿಂಬಕೇಶ್ವರ ದೇವಸ್ಥಾನ ಸಿಗುತ್ತೆ. ಇದೇ ದೇವಸ್ಥಾನ ಎಂಟ್ರೆನ್ಸು. ಸ್ನೇಹಿತರೆ, ನೀವು ಫ್ರೀ ದರ್ಶನಲ್ಲೂ ಹೋಗ್ಬೋದು, ಇಲ್ಲಾಂದರೆ 200 ರೂಪೀಸ್ ಟಿಕೆಟು ಇದೆ. ಇದರಲ್ಲಿ ನಿಮ್ಗೆ ಇಷ್ಟ ಯಾವುದನ್ನ ಹೋಗ್ಬೋದು. ನನಗೆ ಗೊತ್ತಿರೋ ಪ್ರಕಾರ ನೀವು ಫ್ರೀ ದರ್ಶನ ಹೋದ್ರೆ ಬೆಸ್ಟ್ ಸ್ನೇಹಿತರೆ. ಆಲ್ಮೋಸ್ಟ್ ಸೇಮು, ಒಂದು 2 hours ಡಿಫ್ರೆನ್ಸ್ ಅಷ್ಟೇ. ಇದೇ ತ್ರಿಂಬಕೇಶ್ವರ ದೇವಸ್ಥಾನ. ಆಚೆಯಿಂದ ನೋಡಿ ಸ್ನೇಹಿತರೆ, ದರ್ಶನ ಮಾಡ್ಕೊಳ್ಳಿ ಆಚೆಯಿಂದ. ಒಳಗಡೆನೂ ಹೋಗೋಣ, ಒಳಗಡೆ ತೋರಿಸ್ತೀನಿ ಹೆಂಗಿದೆ ಏನು ಅಂತ. ಆದರೆ ದೇವಸ್ಥಾನ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇನ್ನು ಒಳಗಡೆ ಕೆಲವೇ ಕ್ಷಣದಲ್ಲಿ ದರ್ಶನ ಮಾಡೋಣ. ಸ್ನೇಹಿತರೆ, ಇಲ್ಲಿ 3 ಲಿಂಗ ಇರೋ ಸ್ನೇಹಿತರೆ ಒಳಗಡೆ. 1 ಫೀಟ್ ಒಳಗಡೆ ಇದೆ ಲಿಂಗ. ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಲಿಂಗಗಳಿರೋದು. ತುಂಬ ಇದು 12 ಶಿವಲಿಂಗ ಅಲ್ಲಿ ಇದೇ ವಿಶೇಷವಾದ ಶಿವಲಿಂಗ. ವಿಶೇಷವಾದ ಶಿವಲಿಂಗ ಯಾಕಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನ ಇಲ್ಲಿ ಸ್ಥಾಪನೆ ಆಗಿರೋ ಕಾರಣದಿಂದ ತುಂಬ ವಿಶೇಷ ಸ್ನೇಹಿತರೆ ಇಲ್ಲಿ ಈ ಶಿವಲಿಂಗ. ಸ್ನೇಹಿತರೆ, ಫಸ್ಟು ಈ ನಂದಿನ ದರ್ಶನ ಮಾಡಿಕೊಂಡು ಈಗ ಒಳಗಡೆ ಹೋಗಬೇಕು. ಇದೇ ಮೇನ್ ಎಂಟ್ರೆನ್ಸ್ ಒಳಗಡೆ ಹೋಗೋಕ್ಕೆ ಸ್ನೇಹಿತರೆ. ತುಂಬ ಹಳೆ ಕಾಲದ, ಆ ಕಾಲದಲ್ಲಿ ಕಟ್ಟಿರೋ ದೇವಸ್ಥಾನ ಸ್ನೇಹಿತರೆ. ನೋಡಿ ಹೆಂಗೆ ಆ ಕಾಲದಲ್ಲಿ ಎಷ್ಟೋ ವರ್ಷ ಹಳೆಗಳು ಇದು. ಇದೇ ಮೇನ್ ಎಂಟ್ರೆನ್ಸು. ಸ್ನೇಹಿತರೆ, ತ್ರಿಂಬಕೇಶ್ವರ ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡ್ಕೊಳ್ಳಿ.
ಲೈವ್ ಟಿ ವಿಯಲ್ಲೂ ಹಾಕ್ತಾರೆ, ಅಲ್ಲಿಂದನೂ ದರ್ಶನ ಮಾಡ್ಬೋದು ನೀವು. ಅಲ್ಲಿಂದ ಕ್ಲೀನಾಗಿ ಕಾಣಿಸಿಲ್ಲ ಅಂದರೆ ಈ ಟಿ ವಿಯಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಇದು ಲೈವ್ ದೇವಸ್ಥಾನದಲ್ಲಿ 24 hours ಓಡ್ತಾನೆ ಇರುತ್ತೆ. ಕ್ಲೀನಾಗಿ ದರ್ಶನ ಮಾಡ್ಕೊಳ್ಳಿ ಸ್ನೇಹಿತರೆ. ಕ್ಲೀನಾಗಿ ಕಾಣಿಸ್ತಿದೆ ನೋಡಿ ಇದರಲ್ಲಿಂದ. ತುಂಬ ಕಷ್ಟಪಟ್ಟೆಲ್ಲ ವೀಡಿಯೋ ಹಿಡಿದಿದ್ದೀನಿ ನಿಮಗೋಸ್ಕರ. ಸ್ನೇಹಿತರೆ, ದರ್ಶನ ಮಾಡ್ಕೊಂಡು ಆಚೆ ಬಂದಮೇಲೆ ಇಲ್ಲಿ ಆಚೆ ಶಿವಲಿಂಗ ಇದೆ. ಇಲ್ಲಿ ಪೂಜೆ ಕಾರ್ಯಕ್ರಮ ನೀವು ಒಳಗಡೆ ಮಾಡೋಕ್ಕಾಗಲ್ಲ, ಆಚೆ ನೀವು ಮಾಡ್ಕೊಬೋದು. ಸೇಮ್ ಒಳಗಡೆ ತ್ರ್ಯಂಬಕೇಶ್ವರ 3 ಲಿಂಗ ಹೆಂಗಿದೆಯೋ ಹಂಗೆ ಸೇಮ್ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇಲ್ಲಿ ನೀವು ಪಕ್ಕ ಪೂಜಾ ಕಾರ್ಯಕ್ರಮ ಇಲ್ಲಿ ಮಾಡ್ಕೊಬೋದು ನೀವು.